ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಆಗುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋಕ್ಕಾಗತ್ತೆ. ಕಷ್ಟಪಟ್ಟು ಒಂದು ಸೈಟನ್ನು ಕೊಂಡ್ಕೊಂಡಿದ್ದಾಯ್ತು. ಈಗ ಆ ಜಾಗದಲ್ಲಿ ಮನೆ ಕಟ್ಟಿಸ್ಬೇಕು. ಪಾಯ ಯಾರ ಕಡೆಯಿಂದ ಹಾಕಿಸ್ಬೇಕು, ಬೇಕಾದ ಕಲ್ಲುಗಳಾಗಿರ್ಲಿ, ಕಬ್ಬಣ ಆಗಿರ್ಲಿ, ಮರಳು, ಜಲ್ಲಿಕಲ್ಲು, ಅದೇ ರೀತಿಯಾಗಿ ಮನೆಗೆ ಬೇಕಾಗಿರುವಂತಹ ಇಟ್ಟಿಗೆ, ಸಿಮೆಂಟು ಎಲ್ಲಿಂದನಪ್ಪ ತರಿಸ್ಬೇಕು, ಯಾರ ಕಡೆಯಿಂದ ಕೊಂಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದರೆಲ್ಲದರ ಜೊತೆಗೆ ವಾಸ್ತು ಅನ್ನುವಂಥದ್ದು ಮನೆಗೆ ಬಹಳ ಮುಖ್ಯ. ಯಾರ ಕಡೆಯಿಂದ ನಾವು ವಾಸ್ತುವನ್ನು ತೋರಿಸ್ಬೇಕು ಅಂತಾನು ಯೋಚನೆ ಮಾಡ್ತಾ ಇದ್ದೀರಲ್ವಾ? ನೀವು ಯೋಚನೆ ಮಾಡೋದೇ ಬೇಡ. ಪಾಯ ಹಾಕೋದ್ರಿಂದ ಹಿಡಿದು ಮನೆಗೆ ಯಾವ ರೀತಿಯಾಗಿ ವಾಸ್ತು ಇರಬೇಕು ಅಂತ, ಜೊತೆಗೆ ಆ ಮನೆಗೆ ತಕ್ಕ ಹಾಗೆ ಯಾವ ಬಣ್ಣವನ್ನ ಹಾಕಬೇಕು, ನೆಲಕ್ಕೆ ಯಾವ ಕಲ್ಲು ಹಾಕಬೇಕು, ಗೋಡೆಗೆ ಯಾವ ಬಣ್ಣ ಬಡಿಬೇಕು, ಯಾವ ಕಬ್ಬಣ ಉಪಯೋಗಿಸಬೇಕು ಅಂತೆಲ್ಲ ವಿಶೇಷವಾದ ಮಾಹಿತಿಗಳನ್ನ ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ನಿಮಗೆ ಬೇಕಾದಂತಹ ಎಲ್ಲಾ ಸವಲತ್ತುಗಳನ್ನ ಒಂದೇ ಸೂರಿನಡಿ ಕೊಡ್ತಾ ಇದ್ದಾರೆ. ಅತ್ಯಂತ ಕಡಿಮೆ ದರದಲ್ಲಿ ಉನ್ನತ ಗುಣಮಟ್ಟ ಇರತಕ್ಕಂತಹ ವಸ್ತುಗಳನ್ನ ಉಪಯೋಗಿಸಿ ನಿಮಗೆ ಅಂತಾನೆ ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ರಾಜಾಜಿನಗರದಲ್ಲಿರುವಂತಹ KMI ಕನ್ಸ್ಟ್ರಕ್ಷನ್ಸ್ ನವರು ನಿಮಗೆ ಏನಾದ್ರೂ ಮನೆ ಕಟ್ತಾ ಇದ್ದೀನಿ, ಎಲ್ಲಾ ರೀತಿಯಾದ ಗೊಂದಲಗಳಿದೆ ಅಂದ್ರೆ ಫಸ್ಟ್ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಎಲ್ಲಾ ಮಾಹಿತಿಗಳನ್ನ ನೀವು ಕುಲಂಕುಷವಾಗಿ ತಿಳ್ಕೊಂಡು ನಿಮಗೆ ಬೇಕಾದಂತಹ ಮನೆಯನ್ನ ನಿಮ್ಮ ಕೈಗೆಟಕುವ ದರದಲ್ಲಿ ಇವರೇ ಕಟ್ಟಿಕೊಡ್ತಾರೆ. ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡು ಮುಂದುವರಿರಿ. ಶುಭವಾಗ್ಲಿ. ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿ ಬೇಕಾದ್ರೆ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ. ಶುಭವಾಗಿ. ಇನ್ನು ಮೊದಲನೇದಾಗಿ ಆಗಸ್ಟ್ ತಿಂಗಳ ವಿಶೇಷತೆಗಳನ್ನ ನಾವು ಗಮನಿಸ್ಬಿಡೋಣ ಮತ್ತು ಯಾವ್ಯಾವ ಗ್ರಹಗಳು ಬದಲಾವಣೆ ಆಗ್ತಾ ಇದೆ, ಎಷ್ಟನೇ ತಾರೀಕಿಗೆ ಬದಲಾವಣೆ ಆಗ್ತಿದೆ ಅನ್ನೋದನ್ನು ಗಮನಿಸೋಣ. ಮೊದಲನೇದಾಗಿ 1ನೇ ತಾರೀಕು 8ನೇ ತಿಂಗಳು 2026 ಕನ್ಯಾ ರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾ ಇದ್ದಾನೆ. ಶುಕ್ರನು ನೀಚನಾಗ್ತಾ ಇದ್ದಾನೆ. ಇನ್ನು 2ನೇ ತಾರೀಕು 8ನೇ ತಿಂಗಳು 2026 ಮಿಥುನ ರಾಶಿಗೆ ಒಂದು ಕುಜನ ಪ್ರವೇಶವಾಗ್ತಾ ಇರುವಂಥದ್ದು. 5ನೇ ತಾರೀಕು 8ನೇ ತಿಂಗಳು 2026 ಕಟಕ ರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇದ್ದಾನೆ. ಅದರಲ್ಲೂ 17ನೇ ತಾರೀಕು 8ನೇ ತಿಂಗಳು 2026 ಸಿಂಹ ರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ. 22ನೇ ತಾರೀಕು 8ನೇ ತಿಂಗಳು 2026 ಸಿಂಹ ರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇದ್ದಾನೆ. ಇದಿಷ್ಟು ಈ ತಿಂಗಳ ಗ್ರಹದ ಬದಲಾವಣೆಯ ಪರಿಸ್ಥಿತಿಗಳು. ಇನ್ನು ಈ ತಿಂಗಳ ವಿಶೇಷತೆಗಳು ಅಂತ ನೋಡಿದ ಸಂದರ್ಭಕ್ಕೆ ನಮಗೆ ಈ ತಿಂಗಳಲ್ಲಿ ಬರ್ತಕ್ಕಂತಹದ್ದು ಆಷಾಢ ಮತ್ತು ಶ್ರಾವಣ ಎರಡೂ ಬರುತ್ತೆ. ಈ ಆಷಾಢ ಮತ್ತು ಶ್ರಾವಣ ಎರಡು ಅರ್ಧ ಸಿಕ್ಕೋದ್ರಿಂದ ಮೊದಲನೇದಾಗಿ ನಮಗೆ ಈ ಒಂದು 4ನೇ ತಾರೀಕಿನಂದು ನಮಗೆ ವಿಶೇಷವಾಗಿ ನಡೆಯುವಂತಹ ಒಂದು ಚಾಮುಂಡೇಶ್ವರಿಯ ಉತ್ಸವ ನಡೆಯುತ್ತೆ. ಮೈಸೂರಿನಲ್ಲಿ ಚಾಮುಂಡೇಶ್ವರಿಯ ಜನ್ಮೋತ್ಸವ, ರೇವತಿ ನಕ್ಷತ್ರ. ಸೊ ಹಾಗಾಗಿ ಆ ಒಂದು ಜನ್ಮೋತ್ಸವ ನಡೀತಕ್ಕಂಥದ್ದು. ಅದಕ್ಕೆ ಬೇರೆ ಬೇರೆಯಾದಂತಹ ಪುರಾಣದ ಹಿನ್ನೆಲೆ ಏನಿಲ್ಲ. ರಾಜಮನೆತನದಿಂದ ನಡೀತಕ್ಕಂತಹ ಪೂಜೆಯ ಒಂದು ವಿಶೇಷ ಇರುತ್ತವೆ ಅಷ್ಟೇ. ಇನ್ನು 7ನೇ ತಾರೀಕು 8ನೇ ತಿಂಗಳು 2026 ಇನ್ನು ಆಷಾಢ ಮಾಸದ ಒಂದು ಶುಕ್ರವಾರದ ಲಕ್ಷ್ಮೀ ಪೂಜೆ, ಆಡಿ ಶುಕ್ರವಾರದ ಪೂಜೆ ಅಂತ ಕರಿತೀವಿ. ಅದಾದ ನಂತರ 12ನೇ ತಾರೀಕು 8ನೇ ತಿಂಗಳು 2026 ಜ್ಯೋತಿರ್ಭೀಮೇಶ್ವರ ವ್ರತ. ಅದನ್ನ ಭೀಮನ ಅಮಾವಾಸ್ಯೆ ಅಂತಲೂ ಕರಿತೀವಿ. ಯಾರ್ಯಾರು ಸುಮಂಗಲಿಗಳು ಇರ್ತೀರಿ, ತಮ್ಮ ಸುಮಂಗಲಿತ್ವ ಶಾಶ್ವತವಾಗಿ ಉಳಿಬೇಕು ಅಂತ ಹೇಳಿ ಪೂಜೆ ಮಾಡ್ಕೊಳ್ಳೋದು ಮತ್ತು ಮದುವೆ ಆಗದೇ ಇರತಕ್ಕಂತಹ ಒಂದು ಕನ್ಯೆಯರು ಉತ್ತಮವಾದಂತಹ ವರ ಬೇಕು ಅಂತ ಹೇಳಿ ಪೂಜೆ ಮಾಡಿಕೊಳ್ತಕ್ಕಂತಹದ್ದು ಈ ರೀತಿಯಾಗಿ ಮಾಡುವಂಥ ಪದ್ಧತಿ ಇರುವಂತಹದ್ದು ಇವತ್ತಿಗೂ ಇದೆ. ಇದನ್ನ ಸಂಜೀವಿನಿ ವ್ರತ ಅಂತಲೂ ಸಹ ಕರೀತಾರೆ. ಯಾಕಂದ್ರೆ ತಮ್ಮ ಗಂಡಂದ್ರ ಆಯುಷ್ಯ ಆರೋಗ್ಯಗಳು ಜಾಸ್ತಿ ಆಗಬೇಕು ಅಂತಲೂ ಸಹ ಸುಮಂಗಲಿಯರು ಇದೊಂದು ಪೂಜೆ ಪುನಸ್ಕಾರಗಳನ್ನ ಮಾಡೋದು ಉಂಟು. ಅದಾದ ನಂತರ 16ನೇ ತಾರೀಕು 8ನೇ ತಿಂಗಳು 2026 ಭಾನುವಾರದ ದಿವಸ ನಾಗ ಚತುರ್ಥಿ ಇದೆ. 17ನೇ ತಾರೀಕು 8ನೇ ತಿಂಗಳು 2026 ನಾಗರ ಪಂಚಮಿ ಇರತಕ್ಕಂತಹದ್ದು. ಅದೇ ರೀತಿಯಾಗಿ ಗಮನಿಸಿದಾಗ 21ನೇ ತಾರೀಕು 8ನೇ ತಿಂಗಳು 2026 ಶ್ರೀ ವರಮಹಾಲಕ್ಷ್ಮಿ ವ್ರತ. ಈ ವರಮಹಾಲಕ್ಷ್ಮಿ ವ್ರತವನ್ನ ಭವಿಷ್ಯೋತ್ತರ ಪುರಾಣದಲ್ಲಿ ಹೇಳಿದ್ದಾರೆ ಮತ್ತು ಇದನ್ನು ಮಾಡೋದ್ರಿಂದ ಸಕಲ
ಐಶ್ವರ್ಯ, ಆಯುಷ್ಯ, ಆರೋಗ್ಯಗಳು ವೃದ್ಧಿಯಾಗುತ್ತೆ, ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಅನ್ನುವಂತಹ ನಂಬಿಕೆ ಇರತಕ್ಕಂತಹದ್ದು. ಜೊತೆಗೆ ಈ ಒಂದು ಶುಕ್ರವಾರ, ಶ್ರಾವಣದ ಶುಕ್ಲ ಪಕ್ಷದ ಮೊದಲನೇ ಶುಕ್ರವಾರ, ಈ ಒಂದು ಪೌರ್ಣಮಿಗೂ ಹಿಂದೆ ಬರ್ತಕ್ಕಂತಹ ಶುಕ್ರವಾರದ ದಿವಸ ಮಾಡಿಕೊಂಡು ಬಂದಿರತಕ್ಕಂತಹದ್ದು, ಅನಾದಿ ಕಾಲದಿಂದಲೂ ಮಾಡ್ಕೊಂಡು ಬಂದಿರತಕ್ಕಂತಹದ್ದು. ಸೊ ಹಾಗಾಗಿ ಹುಣ್ಣಿಮೆಗೆ ಬರ್ತಕ್ಕಂತಹ ಶುಕ್ರವಾರ, ಹುಣ್ಣಿಮೆಯ ಹಿಂದೆ ಬರತಕ್ಕಂತಹ ಶುಕ್ರವಾರಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟು ಅಂದು ವರಮಹಾಲಕ್ಷ್ಮಿ ವ್ರತವನ್ನ ಮಾಡ್ತಾರೆ. ನಮ್ಮೆಲ್ಲ ವೀಕ್ಷಕರಿಗೆ ವಿಶೇಷವಾದಂತಹ ಸೂಚನೆ ಏನಪ್ಪ ಅಂತ ಹೇಳಿದ್ರೆ, ನಾವು ಕಳೆದ ವರ್ಷ ಹೇಳಿದ್ವಿ ಏನಂತ, ವಿಧವೆಯರು ವರಮಹಾಲಕ್ಷ್ಮಿ ವ್ರತವನ್ನ ಮಾಡಬಹುದಾ, ವಿಧವೆಯರಿಗೆ ಅವಕಾಶ ಇದೆಯಾ ಅಂತ ತುಂಬಾ ಜನ ಪ್ರಶ್ನೆ ಕೇಳಿದ್ರು. ಅದಕ್ಕೆ ನಾವು ಉತ್ತರವನ್ನು ಕೊಟ್ಟಿದ್ವಿ. ಅದೇನೋ ಹೇಳ್ತಾರೆ ನೋಡಿ, ಜಡೆಗೆ ಜಡೆ ಶತ್ರು, ಜಾತಿಗೆ ಜಾತಿ ಶತ್ರು ಅಂತೆ. ಹಾಗಾಗಿ ಎಷ್ಟೋ ಜನ ಹೆಣ್ಮಕ್ಳೇ ಅದಕ್ಕೆ ವಿರುದ್ಧವಾಗಿಯೂ ಮಾತಾಡಿದ್ರು, ವಿಧವೆಯರಿಗೆ ಹೆಂಗ್ರಿ ಅವಕಾಶ ಕೊಡ್ತೀರಾ ಅಂತ. ಆದ್ರೆ ಈ ವರ್ಷ ನಾವು ಹೇಳ್ತಾ ಇದ್ದೇವೆ, ಪುನಃ ಹೇಳ್ತಾ ಇದ್ದೇವೆ, ವಿಧವೆಯರು ಅಂತ ಯಾರು ನೀವು ಕರ್ಕೊಳ್ತಿದ್ದೀರಲ್ಲ, ಗಂಡ ಮೃತವಾಗಿರ್ತಕ್ಕಂಥವ್ರು ಅವರಲ್ಲ ವಿಧವೆಯರು. ಈ ರೀತಿಯಾದಂತಹ ಮಾನಸಿಕ ರೋಗದಿಂದ ಬಳಲ್ತಿರ್ತೀರಲ್ಲ ನೀವು, ಗಂಡನಿದ್ದರೂ ವಿಧವೆಯರು. ಫಸ್ಟ್ ಆ ಮಾನಸಿಕ ರೋಗದಿಂದ ಆಚೆ ಬನ್ನಿ. ನೀವ್ಯಾರೋ ಅವ್ರನ್ನ ಕರೆದು ಕುಂಕುಮ ಕೊಡ್ಲಿಲ್ಲ, ವಿಧವೆಯರಿಗೆ ಅರ್ಶನ ಕೊಡ್ಲಿಲ್ಲ, ಅವ್ರಿಗೆ ಕುಂಕುಮ ಕೊಡ್ಲಿಲ್ಲ ಅಂತ ಯಾವ ವಿಧವೆಯರು ಸಹ ಯೋಚನೆ ಮಾಡೋದೇ ಬೇಕಾಗಿಲ್ಲ. ನಾನಿದ್ದೇನೆ, ಇನ್ನು ನನ್ನ ಆಶ್ರಮದಲ್ಲಿ, ನನ್ನ ಮಠದಲ್ಲಿ ಇದೇ ವರಮಹಾಲಕ್ಷ್ಮಿ ವ್ರತವನ್ನ ವಿಧವೆಯ ಕೈನಲ್ಲೇ ಆಚರಣೆ ಮಾಡಿಸ್ತೀವಿ. ಯಾರು ಬೇಕಾದ್ರೂ ಬರಬಹುದು. ನನಗೆ ಮಂತ್ಲಿ ಪೀರಿಯಡ್ಸ್ ಡೇಟ್ ಆಗಿ ಹೋಗ್ಬಿಟ್ಟಿದೆ, ನನಗೆ 3ನೇ ದಿವಸ 5ನೇ ದಿವಸ, ಯಾವ ಕಾರಣನೂ ಬೇಕಾಗಿಲ್ಲ. ನಿಮಗೆ ಬಂದು ಪಾಲ್ಗೊಳ್ಳುವಂತಹ ಇಚ್ಛೆ ಇತ್ತ ಖಂಡಿತವಾಗ್ಲೂ ನಿಮ್ಮ ಹೆಸರನ್ನು ಬರೆಸ್ಕೊಳ್ಳಿ, ಬನ್ನಿ. ಯಾವುದೇ ರೀತಿ ಹಣ ಕೊಡ್ಬೇಕಾಗಿಲ್ಲ, ಕಾಸು ಕೊಡ್ಬೇಕಾಗಿಲ್ಲ. ಯಾಕಂದ್ರೆ ನಮಗೊಂದು ವ್ಯವಸ್ಥೆಗೋಸ್ಕರ, ಇಷ್ಟು ಜನಕ್ಕೆ ಅಂತ ಗೊತ್ತಾಗ್ಲಿ ಅನ್ನುವಂತಹ ಉದ್ದೇಶಕ್ಕೋಸ್ಕರ, ಇಷ್ಟು ಜನ ಅಂತ ಲೆಕ್ಕಕ್ಕೋಸ್ಕರ ನಿಮ್ಮ ಹೆಸರನ್ನು ಬರೆಸಿ ಅಂತ ಹೇಳ್ತಿರೋದು, ಬೇರೆ ಇನ್ಯಾವುದೇ ಕಾರಣಕ್ಕೂ ಅಲ್ಲ. ನಿಮಗೆ ಮನೆಯಲ್ಲಿ ಮಾಡೋಕ್ ಸಾಧ್ಯ ಇಲ್ವಾ? ಯಾರು ಕರೆದು ಅರ್ಶನ ಕುಂಕುಮ ಕೊಡ್ತಾ ಇಲ್ವಾ? ವರ್ಷಕ್ಕೊಂದು ವ್ರತ, ಆ ವ್ರತವನ್ನು ನಿಮಗೆ ಮಾಡೋದಕ್ಕೆ ಬಿಡ್ತಾ ಇಲ್ವಾ? ಬನ್ನಿ ನಮ್ಮ ಆಶ್ರಮಕ್ಕೆ, ಸ್ವತಃ ನಾವೇ ಮಾಡಿಸ್ತೀವಿ. ವರಮಹಾಲಕ್ಷ್ಮಿ ವ್ರತ ಯಾರು ಏನು ಯೋಚನೆ ಮಾಡುವಂತಹ ಅವಶ್ಯಕತೆನೇ ಇಲ್ಲ. ಪೀರಿಯಡ್ಸ್ ಆಗಿರೋರು ಸಹ ನಿಮಗೆ ಮನೇಲಿ ಮಾಡ್ಕೊಳಕ್ ಆಗ್ತಿಲ್ವಾ? ಬನ್ನಿ. ಅಥವಾ ಮನೇಲಿ ಮಾಡ್ಕೊಳ್ಬಾರ್ದು ಅಂತ ನಿಮ್ ತಲೆ ಒಳಗೆ ಏನೇನೋ ತುಂಬಿದ್ದಾರಲ್ಲ ವಿಷಗಳನ್ನ, ಆ ವಿಷಗಳಿಂದ ಆಚೆಗೆ ಬನ್ನಿ. ಇದೇ ವರ್ಷದಿಂದ ಪ್ರತಿ ವರ್ಷ ಪ್ರತಿ ವ್ರತಗಳಿಗೂ ಅಷ್ಟೇ ನಮ್ಮ ಆಶ್ರಮ ಸದಾಕಾಲ ಬಾಗಿಲು ತೆಗೆದೇ ಇರತ್ತೆ. ಬರುವಂಥವ್ರನ್ನ ನೀವು ವಿಧವೆಯರಾ, ಮುತ್ತೈದೆಯರಾ, ನಿಮಗೆ ಪೀರಿಯಡ್ಸ್ ಆಗಿದ್ಯಾ, ನಿಮ್ಗೆ ಎಷ್ಟನೇ ದಿನ, ತಲೆ ಸ್ನಾನ ಮಾಡಿದೀರಾ, ಮೈಕ್ ಸ್ನಾನ ಮಾಡಿದೀರಾ, ಅದೇನು ಇಲ್ಲ. ಕೇಳೋವಂಥದ್ದು ಇಷ್ಟೇ, ನಂಬಿಕೆ ಇದೆಯಾ, ಭಕ್ತಿ ಇದೆಯಾ, ಶ್ರದ್ಧೆ ಇದೆಯಾ, ಮಾಡೋದಕ್ ಮನಸ್ಸಿದೆಯಾ, ಇಷ್ಟೇ ಕೇಳೋದು. ಇಷ್ಟಿದ್ರೆ ಆರಾಮವಾಗಿ ಬನ್ನಿ, ಆರಾಮವಾಗಿ ಅಮ್ಮನವರ ಪೂಜೆಯನ್ನ ಎಲ್ಲರೂ ಸೇರಿ ಮಾಡೋಣ. ಅಮ್ಮನವರ ಕೃಪೆಗೆ ಪಾತ್ರರಾಗಿ ಅಮ್ಮನವರಿಂದ ಸಿಗಬೇಕಾಗಿದ್ದಂತಹ ಎಲ್ಲ ಅನುಕೂಲಗಳನ್ನ ಪಡ್ಕೊಳ್ಳೋಣ. ಒಳ್ಳೇದಾಗ್ಲಿ. ಇನ್ನು ಮಾಸ ಭವಿಷ್ಯದ ಕಡೆ ಗಮನ ಹರಿಸೋದಾಯ್ತು ಅಂತ ಹೇಳಿದ್ರೆ, ಈಗಾಗಲೇ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ರಾಶಿ ಭವಿಷ್ಯ, ವೃಶ್ಚಿಕ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ತಿಂಗಳು ಯಾವ ರೀತಿಯಾಗಿದೆಯಪ್ಪ ಫಲಾನುಫಲಗಳು ಅಂತ ನೋಡೋಣ. ಮೊದಲನೇದ ಗ್ರಹ ಸ್ಥಿತಿಗಳು ಯಾವ ರೀತಿಯಾಗಿ ಫಲಗಳನ್ನ ಕೊಡೋದಕ್ಕೆ ಕಾಯ್ತಾ ಇದೆ ಅನ್ನೋದನ್ನ ಗಮನಿಸೋಣ. ನಿಮ್ಮ ರಾಷ್ಟ್ರಾಧಿಪತಿ ಮತ್ತು ಷಷ್ಠಾಧಿಪತಿ ಆಗಿರ್ತಕ್ಕಂತಹ ಕುಜನು ಅಷ್ಟಮದಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ ಭಾಗ್ಯಸ್ಥಾನದಲ್ಲಿ ಇರ್ತಕ್ಕಂತಹ ರವಿ ಬುಧರು ಭಾಗ್ಯ ಮತ್ತು ಅದೇ ರೀತಿಯಾಗಿ 10ನೇ ಮನೆಯಲ್ಲಿ ಸಂಚಾರವನ್ನ ಮಾಡ್ತಾರೆ. ಇನ್ನು ವಿಶೇಷವಾಗಿ 10ನೇ ಮನೆಯಲ್ಲಿರ್ತಕ್ಕಂತಹ ಕೇತು, 11ನೇ ಮನೆಯಲ್ಲಿರ್ತಕ್ಕಂತಹ ನೀಚ ಶುಕ್ರನು, ಇನ್ನು ಚತುರ್ಥ ಸ್ಥಾನದಲ್ಲಿ ಇರ್ತಕ್ಕಂತಹ ರಾಹು, ಪಂಚಮದ ಶನಿ. ಇದಿಷ್ಟು ನಿಮ್ಮ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಈ ತಿಂಗಳ ಗ್ರಹದ ಗೋಚಾರ ಸ್ಥಿತಿ. ರವಿ ಮತ್ತು ಬುಧರು ತಮ್ಮ ಸ್ಥಾನವನ್ನ 9ನೇ ಮನೆ ಮತ್ತು 10ನೇ ಮನೆ ಎರಡರಲ್ಲೂ ಸಂಚಾರವನ್ನ ಮಾಡ್ತಕ್ಕಂಥದ್ದು. 17ನೇ ತಾರೀಕು ರವಿ ಬದಲಾದ್ರೆ 22ನೇ ತಾರೀಕು ಬುಧ ಬದಲಾಗ್ತಾನೆ. ಇಂತಹ ಸಂದರ್ಭದೊಳಗೆ ಯಾವ್ಯಾವ ರೀತಿ ಫಲಗಳಿದಾವೆ ಗಮನಿಸೋಣ. ಮೊದಲನೇದಾಗಿ ನೀವು ಈ ತಿಂಗಳು ಏನ್ ಕಾಳಜಿ ಮಾಡ್ತಿರೋ ಇಲ್ವೋ ಗೊತ್ತಿಲ್ಲ, ಆರೋಗ್ಯದ ಬಗ್ಗೆ ಕಾಳಜಿ ಮಾಡಬೇಕು. ಕಾರಣ ನಿಮ್ಮ ರಾಷ್ಟ್ರಾಧಿಪತಿ ಮತ್ತು ರೋಗಾಧಿಪತಿ ಆಗಿರ್ತಕ್ಕಂಥವನು ಆಯುಷ್ಯ ಸ್ಥಾನಕ್ಕೆ ಹೋಗಿ ಕೂತ್ಕೊಂಡಿರುವಂಥದ್ದು. ಅಷ್ಟಮ ಅರಿಷ್ಟ. ಅಷ್ಟಮ ಸ್ಥಾನ ಯಾವಾಗ್ಲೂ ಅರಿಷ್ಟಗಳನ್ನ ತುಂಬಿರ್ತಕ್ಕಂಥದ್ದು.
ಅಷ್ಟು ಮಾತ್ರ ಅಲ್ಲ, ಈ ಕೋರ್ಟು ಕಚೇರಿ ವ್ಯಾಜ್ಯಗಳು, ಯಾಕಂದ್ರೆ ಅವನು ಷಷ್ಠಾಧಿಪತಿನೂ ಹೌದು, ಸಾಲಗಳು, ಕೋರ್ಟು ಕಚೇರಿ ವ್ಯಾಜ್ಯಗಳು, ಇಲ್ಲದೆ ಇರುವಂತಹ ವಿವಾದಗಳು, ಯಾರೋ ವಿಚಾರಕ್ಕೆ ತಲೆ ಹಾಕಿರ್ತೀರಿ, ಮಧ್ಯಸ್ಥಿಕೆ ಮಾಡಿರ್ತೀರಿ, ನಿಮಗ್ ಕೆಟ್ಟ ಹೆಸರು ಬರ್ತಕ್ಕಂಥದ್ದು, ಈ ರೀತಿಯಾಗಿ ನಡೆದು ಹೋಗುತ್ತೆ. ಹುಷಾರು. ಬೇರೆಯವರ ಒಂಬೆಲ್ಲ ತಲೆ ಮೇಲೆ ಹಾಕೊಂಡು ಜೀವನ ಮಾಡಕ್ ಹೋಗಬೇಡಿ. ಅವ್ರವ್ರ ಬದುಕು ಅವ್ರವ್ರು ಕಟ್ಕೋತಾರೆ ಬಿಡಿ, ನಿಮಗೆ ಯಾಕೆ ಬೇಕು ಕಂಡವರು ಉಸಾಬ್ರಿ? ಬೇರೆಯವರನ್ನ ತಿದ್ದುತ್ತೀನಿ, ಬೇರೆಯವರನ್ನ ತೀಡ್ತೀನಿ, ಬೇರೆಯವ್ರಿಗೆ ಸಹಾಯ ಮಾಡ್ತೀನಿ, ಖಂಡಿತ ಬೇಕಾಗಿಲ್ಲ, ಅವಶ್ಯಕತೆಯೇ ಇಲ್ಲ. ಉಪಯೋಗ ಮಾಡ್ಕೊಳ್ಳೋದಷ್ಟೇ ಜನಕ್ಕೆ ಗೊತ್ತಿದೆ. ಅವರ ಉಪಯೋಗ ಮುಗಿದ ನಂತರ ನೀವ್ ಯಾರು ಅಂತಾನೂ ತಿರುಗಿ ನೋಡಲ್ಲ. ಬೇಕಾಂತ ಸಮಾಜದಲ್ಲಿರುವಂತಹ ವ್ಯಕ್ತಿಗಳ ಸಹವಾಸ ಅದನ್ನೆಲ್ಲ ಬಿಟ್ಟು ನಿಮ್ಮ ಜೀವನ ನೀವು ಮಾಡ್ಕೊಳಕ್ ಹೋಗಿ. ಈ ತಿಂಗಳು ಯಾರದೇ ಕಾರಣಕ್ಕೂ ಮಧ್ಯಸ್ಥಿಕೆ ವಹಿಸಕ್ ಹೋಗ್ಬೇಡಿ, ಒಬ್ರಿಗೆ ಸಾಲ ಕೊಡೋದಕ್ ಹೋಗ್ಬೇಡಿ, ಶ್ಯೂರಿಟಿ ಹಾಕೋದಕ್ ಹೋಗ್ಬೇಡಿ, ಸಾಲ ಕೊಡಿಸೋದಕ್ ಹೋಗ್ಬೇಡಿ. ನಿಮ್ಮ ಆರೋಗ್ಯದ ಬಗ್ಗೆ ನೀವು ಕಾಳಜಿ ಮಾಡ್ಕೊಳ್ಳಿ. ಅದರಲ್ಲೂ ಪಿತ್ತ ಅಂಶಗಳು ಜಾಸ್ತಿ ಆಗ್ತಕ್ಕಂಥದ್ದು, ಹೊಟ್ಟೆನಲ್ಲಿರ್ತಕ್ಕಂತಹ ಗ್ಯಾಸ್ಟ್ರೈಟಿಸ್ ಸಮಸ್ಯೆಗಳು, ಕರುಳಿನ ಸಮಸ್ಯೆಗಳು ಜಾಸ್ತಿ ಆಗ್ತಕ್ಕಂಥದ್ದು, ಮಲಬದ್ಧತೆ ಕಾನ್ಸ್ಟಿಪೇಷನ್ ಜಾಸ್ತಿ ಆಗ್ತಕ್ಕಂಥದ್ದು, ಕರುಳಿನಲ್ಲಿರ್ತಕ್ಕಂತಹ ಬ್ಯಾಕ್ಟೀರಿಯಾದ ಸಮಸ್ಯೆಯಿಂದ ತುಂಬಾ ಹೊಟ್ಟೆ ಉಬ್ಬರ ಆಗ್ತಕ್ಕಂಥದ್ದು, ಈ ತರದ ಸಮಸ್ಯೆಗಳೆಲ್ಲ ಅನಾರೋಗ್ಯಗಳು ತುಂಬಾ ಕಾಡುತ್ತೆ. ಈ ತಿಂಗಳು ತುಂಬಾನೇ ಹುಷಾರಾಗಿರ್ಬೇಕು. ವೃಶ್ಚಿಕ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಮೇನ್ ಆರೋಗ್ಯವೇ ಮಹಾಭಾಗ್ಯ. ಆರೋಗ್ಯವೊಂದನ್ನು ನಾವು ಚೆನ್ನಾಗಿ ಇಟ್ಕೊಂಡಿದ್ವಿ ಅಂದ್ರೆ ಎಲ್ಲವೂ ಚೆನ್ನಾಗಾಗತ್ತೆ, ಮುಂದಕ್ಕೆಲ್ಲವೂ ನಮ್ಮ ಜೀವನ ಸುಗಮವಾಗಿ ನಡ್ಕೊಂಡು ಹೋಗುತ್ತೆ. ಸೊ ಆರೋಗ್ಯ ಬಗ್ಗೆ ಮಾತ್ರ ತುಂಬಾನೇ ಕಾಳಜಿ ಮಾಡಿ ಈ ಒಂದು ತಿಂಗಳಲ್ಲಿ. ಆದ್ರೆ ನಿಮಗೆ ವಿಶೇಷವಾದಂತಹ ಅನುಗ್ರಹ ಏನಪ್ಪಾ ಅಂತ ಹೇಳಿದ್ರೆ, ಎಂತಹದ್ದೇ ಅನಾರೋಗ್ಯ ಬರ್ತಾ ಇದ್ರಿ, ಎಂತಹದ್ದೇ ಅನಾರೋಗ್ಯ ಬಂದರೂ ಸಹ ನಿಮಗೆ ಜೀವನ ದಾಟುಕೊಂಡು ಹೋಗೋದಕ್ಕೆ, ಎಲ್ಲದರಿಂದ ಒಂದ್ ಹಂತಕ್ಕೆಲ್ಲ ಚೆನ್ನಾಗಿ ಮಾಡ್ಕೊಳ್ತಾ ಹೋಗ್ಬೇಕು ಅಂತ ದೈವ ಬಲವೇ ಇದೆ. ಗುರುವಿನ ಅನುಗ್ರಹ ಇರೋದ್ರಿಂದಾಗಿ, ನಿಮ್ಮ ರಾಶಿ ಮೇಲೆ ಗುರು ದೃಷ್ಟಿ ಇರೋದ್ರಿಂದಾಗಿ ಎಂತಹದ್ದೇ ಅನಾರೋಗ್ಯಗಳು ಬಂದ್ರೂ ಸಹ ಕ್ಯೂರ್ ಆಗತ್ತೆ. ಹಾಗಂತ ಹೇಳಿ ನನಗೆ ನಿವಾರಣೆ ಆಗತ್ತೆ ಅಂತ ಹೇಳಿ ರೋಗ ಬರೆಸ್ಕೊಳ್ಳೋದು ಒಳ್ಳೆ ವಿಚಾರ ಅಲ್ಲ. ಹಾಗಾಗಿ ನೀವ್ ಮಾಡ್ಬೇಕಾಗಿರೋದೇನಪ್ಪಾ ಅಂತ ಹೇಳಿದ್ರೆ, ಮೊದಲು ರೋಗ ಬರೆಸ್ಕೊಳ್ಳೋದನ್ನ ಬಿಟ್ಬಿಡಿ. ವೃಶ್ಚಿಕ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರು ಒಳ್ಳೆ ವಿಚಾರಗಳನ್ನ ಆಲೋಚನೆ ಮಾಡ್ಕೊಂಡು ಹೋಗುವಂಥದ್ದು ಉತ್ತಮ. ಇನ್ನು ಧನಾಧಿಪತಿ ಆಗಿರ್ತಕ್ಕಂತಹ ಗುರುವು ನಿಮ್ಗೆ ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಉತ್ತಮ ರೀತಿಯಾಗಿ ನಿಮಗೆ ಹಣಕಾಸಿನ ಒಳಹರಿವುಗಳು ತುಂಬಾ ಚೆನ್ನಾಗಾಗತ್ತೆ. ನಿಮಗೆ ಒಳ್ಳೆ ರೀತಿಯಾಗಿರ್ತಕ್ಕಂತಹ ಹಣದ ಅಭಾವಗಳೆಲ್ಲ ನಿವಾರಣೆ ಆಗ್ತಕ್ಕಂಥದ್ದು. ಬರೆದಿಟ್ಟುಕೊಳ್ಳಿ, ದುಡ್ಡು ಕೊಡೋದಕ್ಕೇನೋ ಗುರು ಸಿದ್ಧನಾಗಿದ್ದಾನೆ, ಆದ್ರೆ ಆ ದುಡ್ಡನ್ನು ಕಾಪಾಡ್ಕೊಳ್ಬೇಕಾಗಿರೋರು ಯಾರು? ನೀವೇ. ಅದನ್ನ ಸರಿಯಾದ ರೀತಿನಲ್ಲಿ ಕಾಪಾಡಿಕೊಂಡು ಸಂಪತ್ತನ್ನ ಹೆಚ್ಚಿಗೆ ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಇರಿ. ಇನ್ನು ಒಂದು 4ನೇ ಮನೆಯಲ್ಲಿ ಇರ್ತಕ್ಕಂತಹ ರಾಹು ಎಲ್ಲೋ ಒಂದ್ ಕಡೆ ಕುಟುಂಬದ ಒಳಗಡೆ ಕಿರಿಕಿರಿಗಳನ್ನ ಉಂಟು ಮಾಡ್ತಕ್ಕಂತಹದ್ದು, ಕುಟುಂಬದ ಒಳಗಡೆ ಸಣ್ಣ ಪುಟ್ಟ ಒಂದು ಮನಸ್ತಾಪಗಳನ್ನ ತಂದು ಹಾಕ್ತಕ್ಕಂಥದ್ದು, ಬೇಡದೇ ಇರ್ತಕ್ಕಂತಹ ವಿಚಾರಗಳನ್ನ ಮನಸ್ಸಿಗೆ ಹಚ್ಕೊಂಡು ಕೊರಗೋ ಹಾಗೆ ಮಾಡೋದು. ಮೊದಲೇ ನಿಮ್ದು ಕೀಟರಾಶಿ, ಮುಂದಕ್ಕೆ ಹೋದ್ರು ಕುಟಕತ್ತೆ, ಹಿಂದಕ್ಕೆ ಬಂದ್ರು ಕುಟಕತ್ತೆ, ಚೇಳಿನ ಕೆಲಸವೇ ಅದು ಅಲ್ವಾ? ಸೊ ಹಂಗಾಗಿ ಸ್ವಲ್ಪ ಮಟ್ಟಕ್ಕೆ ನೀವು ಆಲೋಚನೆ ಮಾಡ್ತಾ ಮುಂದಕ್ಕೆ ಹೋಗೋದು ತುಂಬಾ ಒಳ್ಳೇದು. ಹಿಂದೆ ಗತಕಾಲದಲ್ಲಿ ಅದೆಷ್ಟೋ ಘಟನೆಗಳು ನಡೆದು ಹೋಗಿರತ್ತೆ, ಬಿಟ್ಟು ಮುಂದಕ್ಕೆ ಜೀವನ ಮಾಡ್ಕೋತಾ ಹೋಗಿ, ಚೆನ್ನಾಗಿ ಮಾಡ್ಕೊಳ್ತಾ ಹೋಗಿ, ಅನುಕೂಲಗಳು ಚೆನ್ನಾಗಿದ್ದಾವೆ. ಇನ್ನು ಪಂಚಮ ಶನಿ ಪೀಡೆ ಇರೋದ್ರಿಂದ ಒಂದು ಜುಲೈ ತಿಂಗಳಲ್ಲಿ ಒಂದು ವಿಶೇಷವಾದಂತಹ ಹನುಮಂತನ ಪ್ರತಿಷ್ಠಾಪನೆಯ ಜೊತೆಗೆ ಶನಿ ಮಹಾಯಾಗವನ್ನ ಏರ್ಪಾಟು ಮಾಡಿದ್ದೇವೆ. ಇದು ಆಗಸ್ಟ್ ತಿಂಗಳ ಭವಿಷ್ಯ ಆದರೂ ಸಹ ಜುಲೈನಲ್ಲೇ ಇದು ನಿಮಗೆ ಮುಂದೆ ಬರೋದ್ರಿಂದ ವಿಡಿಯೋ ನಿಮಗೆ ಈ ತಿಂಗಳೇ ನಿಮ್ಗೆ ಹೇಳ್ತಾ ಇದ್ದೀವಿ. ಒಂದು ತಿಂಗಳು ಮುಂಚಿತವಾಗಿ ಮುಂದಿನ ತಿಂಗಳು ಹೀಗಿರುತ್ತೆ ಅಂತ ಹೇಳ್ತಾ ಇರೋದ್ರಿಂದ ಜುಲೈ 12ನೇ ತಾರೀಕಿನಂದು ನಡೆಯುವಂತಹ ಶನಿ ಮಹಾಯಾಗದಲ್ಲಿ ಬಂದು ಪಾಲ್ಗೊಳ್ಳೋದು ಮರಿಬೇಡಿ. ಹಾಗಾಗಿ ಶನಿ ಮಹಾಯಾಗದಲ್ಲಿ ವಿಶೇಷವಾದಂತಹ ಪೂಜೆಯನ್ನು ಮಾಡಿಸ್ಕೊಳ್ಳಿ. ವಿಶ್ವದಲ್ಲಿ ಎಲ್ಲೂ ಇಲ್ಲದಂತಹ ಪ್ರಪ್ರಥಮ ದೇವಸ್ಥಾನ, ವಿಶ್ವದಲ್ಲೇ ಪ್ರಪ್ರಥಮ ದೇವಸ್ಥಾನ ಏಕಶಿಲೆಯಲ್ಲಿ ಹನುಮ ಮತ್ತು ಶನಿಯನ್ನ ದಕ್ಷಿಣಕ್ಕೆ ಅಭಿಮುಖವಾಗಿ ಪ್ರತಿಷ್ಠಾಪನೆಯನ್ನ ಮಾಡ್ತಾ ಇರುವಂಥದ್ದು. ಮುಂಭಾಗದಲ್ಲಿ ಹನುಮ, ಹಿಂಭಾಗದಲ್ಲಿ ಶನಿಯನ್ನ ನೀವು ನೇರವಾಗಿ ನೋಡ್ಲಿಕ್ಕೆ ಸಾಧ್ಯವಾಗಲ್ಲ, ಕನ್ನಡಿಯ ಮುಖಾಂತರವಾಗಿ ನೀವು ಶನಿಯನ್ನ ನೋಡ್ಬೇಕಾಗ್ತದೆ. ಸೊ ಹಾಗಾಗಿ ಆ ಕನ್ನಡಿಯಲ್ಲಿ ನಿಮ್ಗೆ ಶನಿಯು ದರ್ಶನವನ್ನ ಕೊಡ್ತಾನೆ, ಅವನ ನೇರ ದೃಷ್ಟಿಯಿಂದ ಪಾರಾಗ್ತೀರಿ, ಹನುಮನ ಶುಭ ಕೃಪೆಗೆ ನೀವು ಒಳಗಾಗ್ತೀರಿ. ಮೊದಲನೇದಾಗಿ ಬೆಳಗ್ಗಿನಿಂದಾನೆ
ವಿಶೇಷವಾಗಿ ಪವಮಾನ ಪೂಜೆ, ಪವಮಾನ ಹೋಮ, ಮೃತ್ಯುಂಜಯ ಪೂಜೆ, ಮೃತ್ಯುಂಜಯ ಹೋಮ ಸಮೇತವಾಗಿ ಹನುಮಂತನ ಪ್ರತಿಷ್ಠಾಪನೆ ಆಗ್ತಾ ಇರತಕ್ಕಂಥದ್ದು. ನೀವೇ ಸ್ವತಃ ಬಂದು ನಿಮ್ಮ ಕೈಯಾರೆ ಸ್ವಾಮಿಗೆ ಎಳ್ಳೆಣ್ಣೆಯ ಅಭಿಷೇಕವನ್ನು ಮಾಡಿ ಸ್ಪರ್ಶ ದರ್ಶನವನ್ನು ಮಾಡ್ಕೊಂಡು ಹೋಗಬಹುದು. ಪ್ರತಿನಿತ್ಯವೂ ಆ ವ್ಯವಸ್ಥೆ ಇರ್ತದೆ. ಯಾರಾದರೂ ಶನಿಪೀಡನೆಯಿಂದ ಬಳಲ್ತಾ ಇರತಕ್ಕಂಥವರು, ತುಂಬ ದೋಷಗಳು, ಸಂಕಷ್ಟಗಳು ಅಂತ ಬಳಲ್ತಾ ಇರತಕ್ಕಂಥವರು, ನೀವೇ ಸ್ವತಃ ಬಂದು ಸ್ವಾಮಿಗೆ ಎಳ್ಳೆಣ್ಣೆಯ ಅಭಿಷೇಕವನ್ನು ಮಾಡಿ ನೀವು ಸ್ವಾಮಿಯ ಕೃಪೆಗೆ ಪಾತ್ರರಾಗಬಹುದು. ಜುಲೈ 12ನೇ ತಾರೀಕಿನಂದು ನಡೆಯುವಂತಹ ವಿಶೇಷವಾದ ಶನಿ ಮಹಾಯಾಗದಲ್ಲಿ ನೀವೆಲ್ಲರೂ ಪಾಲ್ಗೊಂಡು ವಿಶೇಷವಾಗಿ ಶನಿ ದೋಷಕ್ಕೆ ಪರಿಹಾರ ಮಾಡಿಕೊಂಡು ಶನಿ ಪೂಜೆಯನ್ನು ಮಾಡಿಸ್ಕೊಳ್ಳಿ. ಅದಕ್ಕೆ ಶುಲ್ಕ 800 ರೂಪಾಯಿಗಳಿರುತ್ತವೆ. ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಇಲ್ಲೇ ಇರತಕ್ಕಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಡು ನೀವು ಬಂದು ಭೇಟಿ ಮಾಡಬಹುದು. ನೇರವಾಗಿ ಪೂಜೆಗೆ ಸಹ ಬರಬಹುದು. ಸಾಧ್ಯ ಇಲ್ಲದೇ ಇರುವಂಥವರು ಆನ್ಲೈನ್ನಲ್ಲಿ ಬುಕ್ ಮಾಡಿಕೊಂಡ್ರೆ ಪ್ರಸಾದ ನಿಮ್ಮ ಮನೆಗೆ ಬರುತ್ತೆ. ಶನಿಯ ರಕ್ಷಾ ಕವಚ ಕೊಡ್ತೀವಿ, ಅದನ್ನು ಕತ್ತಿನಲ್ಲಿ ಧರಿಸಬೇಕು ಮತ್ತು ಶನಿಯ ರಕ್ಷೆಯನ್ನು ಪ್ರತಿನಿತ್ಯ ಹಣೆಗೆ ಹಚ್ಕೊಳ್ಬೇಕು. ಇದರಿಂದ ನಿಮಗೆ ಶನಿ ಪೀಡನೆಯಿಂದ ತುಂಬ ಬೇಗ ಪಾರಾಗ್ತೀರಿ. ಎಲ್ಲರಿಗೂ ಸಹ ಒಳ್ಳೇದಾಗ್ತದೆ, ಒಳ್ಳೇದಾಗಲಿ ಅನ್ನುವಂಥದ್ದಕ್ಕೆ ವಿಶ್ವದ ಪ್ರಪ್ರಥಮ ಏಕಶಿಲಾಮೂರ್ತಿಯಲ್ಲಿ ಶನಿ ಮತ್ತು ಹನುಮಂತನನ್ನು ಒಂದು ದಕ್ಷಿಣಕ್ಕೆ ಅಭಿಮುಖವಾಗಿ ಪ್ರತಿಷ್ಠಾಪನೆ ಮಾಡಿ ನಿಮ್ಮೆಲ್ಲರಿಗೂ ಅನುಕೂಲ ಮಾಡಿಕೊಡ್ತಾ ಇದ್ದೇವೆ. ಇದನ್ನು ತಾವೆಲ್ಲರೂ ಸಹ ಉಪಯೋಗ ಮಾಡಿಕೊಳ್ಬೇಕು. ಇನ್ನು ಈ ಶನಿಯ ವಿಶೇಷವಾಗಿರ್ತಕ್ಕಂತಹ ಅನುಗ್ರಹಕ್ಕೆ ಮತ್ತು ಅದೇ ರೀತಿಯಾಗಿ ಹನುಮಂತನ ಪ್ರತಿಷ್ಠೆಗೆ ಬರ್ತಕ್ಕಂಥವರು ಇಲ್ಲೇ ಇರ್ತಕ್ಕಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ. ಅನ್ನೋದು ವಿಶೇಷವಾದಂತಹ ಸ್ಥಳ ಯಾವುದಪ್ಪ ಅಂತ ಹೇಳಿದ್ರೆ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹರತಲೆ ಗ್ರಾಮದಲ್ಲಿ ಹರತಲೆ ಮಠದಲ್ಲಿ ವಿಶೇಷವಾಗಿ ಈ ಒಂದು ಕಾರ್ಯವು ನಡೀತಾ ಇದೆ. ತಾವೆಲ್ಲರೂ ಸಹ ಬಂದು ಪಾಲ್ಗೊಳ್ಬಹುದು. ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಇಲ್ಲೇ ಇರ್ತಕ್ಕಂತಹ ಫೋನ್ ನಂಬರ್ಗೆ ನೀವು ಫೋನ್ ಮಾಡಿ, ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ. ಅದರ ಜೊತೆಗೆ ಇದು ವಿಳಾಸ ಎಲ್ಲಪ್ಪ ಅಂತ ಹೇಳಿದ್ರೆ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಹರತಲೆ ಗ್ರಾಮದ ಹರತಲೆ ನಿರ್ಗುಣಾದ್ವೈತ ಮಠದಲ್ಲಿ ವಿಶೇಷವಾದಂತಹ ಯಾಗದ ಜೊತೆಗೆ ದೇವರ ಪ್ರತಿಷ್ಠಾಪನೆ ನಡೀತಾ ಇದೆ. ತಾವೆಲ್ಲರೂ ಸಹ ಬಂದು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಿ. ಇನ್ನು ವಿದ್ಯಾರ್ಥಿಗಳಿಗಂತೂ ವಿದ್ಯಾಲಾಭ ತುಂಬಾ ಚೆನ್ನಾಗಿದೆ. ಅದರಲ್ಲೂ ಉದ್ಯೋಗಿಗಳಿಗೆ ಪ್ರಮೋಷನ್ ಸಿಗ್ತಕ್ಕಂಥದ್ದು, ಇನ್ಕ್ರಿಮೆಂಟ್ಗಳು ಸಿಗ್ತಕ್ಕಂಥದ್ದು, ಅನುಕೂಲಗಳು ಜಾಸ್ತಿನೇ ಇರುವಂಥದ್ದು. ಅದು ಅಲ್ಲದೆ ವರ್ತಕರಿಗೆ ವ್ಯಾಪಾರದ ಅಭಿವೃದ್ಧಿಯೂ ಸಹ ತುಂಬಾ ಚೆನ್ನಾಗಾಗುತ್ತೆ. ನೋಡಿ, ಪ್ರತಿಯೊಂದು ನಿಮ್ ಕೈನಲ್ಲಿದೆ. ನೀವು ಸರಿಯಾದ ರೀತಿನಲ್ಲಿ ಉಳಿಸ್ಕೊಳ್ತಾ ಬೆಳೆಸ್ಕೊಳ್ತಾ ಹೋಗಿ, ತುಂಬಾನೇ ಚೆನ್ನಾಗಾಗತ್ತೆ. ಇನ್ನು ಪರಿಹಾರದ ವಿಭಾಗ ಅಂತ ಬಂದಾಗ ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಸಾಮಾಜಿಕ ಪರಿಹಾರ ಅಂತ ಬಂದಾಗ ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವ ಜಂತುಗಳಿಗೆ ಒಂದಿಷ್ಟು ಆಸರೆಯಾಗಿರಿ. ಮುಂದಿನ ಪೀಳಿಗೆಯ ಉಸಿರು ಚೆನ್ನಾಗಿರ್ಬೇಕು ಅಂದ್ರೆ ಹಿಂದೆ ಹಸಿರನ್ನು ಉಳಿಸ್ಕೊಳ್ಬೇಕು. ಹಸಿರನ್ನ ಉಳಿಸ್ಕೊಳ್ಳೋದ್ರ ಬಗ್ಗೆ ಕಾಳಜಿ ಮಾಡಿ. ಜೊತೆಗೆ ಪಶುಗಳ ಬಗ್ಗೆ, ಪ್ರಾಣಿಗಳ ಬಗ್ಗೆ ದಯೆ ಇರಲಿ. ಇನ್ನು ಆಧ್ಯಾತ್ಮಿಕ ಪರಿಹಾರ ಅಂತ ಬಂದ ಸಂದರ್ಭಕ್ಕೆ ನೀವು ಮಾಡ್ಕೊಳ್ಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ ಕಾರ್ತಿಕೇಯ ದಂಡಕಂ ಸ್ತೋತ್ರದ ಪಠಣವನ್ನು ಮಾಡಿ. ಶುಭವಾಗ್ಲಿ, ಮಂಗಳವಾಗ್ಲಿ. ಇದಾಗಿತ್ತು ವೃಶ್ಚಿಕ ರಾಶಿಯವರ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.